ವೀಕ್ಷಕರೇ, ಸ್ವಲ್ಪ ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ನನ್ನ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಹಾಗಾಗಿ ಕ್ಷಮೆ ಕೋರ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾವು ಸಾಕಷ್ಟು ಮಾಫಿಯಾ ಡಾನ್ಗಳ ಬಗ್ಗೆ ಮತ್ತು ಗ್ಯಾಂಗ್ಸ್ಟರ್ಗಳ ಬಗ್ಗೆ ಕೇಳಿದ್ದೇವೆ. ಆದ್ರೆ ಈ ಮಹಿಳೆ ಎಂತಳು ಅಂದ್ರೆ ಈಕೆಗೆ ಎಲ್ಲರೂ ಕೂಡ ಗೌರವ ಕೊಡ್ತಿದ್ರು. ಅಷ್ಟೇ ಅಲ್ಲ, ಆಗಿನ ಪ್ರಧಾನಮಂತ್ರಿಯಾಗಿದ್ದಂತ ಮೊರಾರ್ಜಿ ದೇಸಾಯಿ ಕೂಡ ಈಕೆಯಿಂದ ರಾಖಿಯನ್ನ ಕಟ್ಟಿಸ್ಕೊಳ್ತಿದ್ರು. ಇಲ್ಲಿ ನಾನು ಹೇಳುವಂತ ಕೆಲವು ಮಹಿಳೆಯರು ನೋಡೋದಕ್ಕೇನೋ ಮೇಲ್ನೋಟಕ್ಕೆ ಸಾಮಾನ್ಯರಂತೆ ಕಂಡುಬರ್ತಾ ಇದ್ರು ಕೂಡ ಇಡೀ ಮುಂಬೈ ಅಂಡರ್ವರ್ಲ್ಡ್ ಅನ್ನೇ ತಮ್ಮ ಬೆರಳ ತುದಿಯಲ್ಲಿ ಇವರು ಕುಣಿಸ್ತಾ ಇದ್ರು. ವೀಕ್ಷಕರಿದು ಮುಂಬೈ ಅಂಡರ್ವರ್ಲ್ಡ್ ಇತಿಹಾಸದಲ್ಲಿ ಹೆಸರು ಮಾಡದಂತ ಮೊದಲ ಮಹಿಳಾ ಡಾನ್ಗಳ ಕತೆ. ಅವತ್ತು ರಾತ್ರಿ ನಗರದ ಎಲ್ಲ ಖತರ್ನಾಕ್ ರೌಡಿಗಳು ಕೂಡ ಒಂದ್ ಕಡೆ ಸೇರಿದ್ರು. ಅವರೆಲ್ಲರೂ ಕೂಡ ಕೈ ಜೋಡಿಸಿ ಸಂಧಾನವನ್ನ ಮಾಡ್ಕೊಳ್ಳೋದಿಕ್ಕೆ ಒಂದ್ ಕಡೆ ಸೇರಿದ್ರು. ಇವರನ್ನೆಲ್ಲ ಜೊತೆಗೆ ಕರೆತಂದದ್ದು ಆ ಮಹಿಳೆ. ಆಕೆ ಹೆಸರೇ ಜೈನಬ್ ಬಾಯ್. ಸ್ವಾತಂತ್ರ್ಯ ಹೋರಾಟದಿಂದ ಮುಂಬೈನ ಮಾಫಿಯಾ ಕ್ವೀನ್ ಆಗಿ ಆಕೆ ಬದಲಾಗಿದ್ಲು. ಮುಂಬೈನ ಡೋಂಗ್ರಿ ಏರಿಯಾದಲ್ಲಿ ಜನಿಸಿದಂತ ಜೈನಬ್ ಬಾಯ್ ಆಗುವಂತ ಜರ್ನಿ ಶುರುವಾದಾಗ ಸ್ವಾತಂತ್ರ್ಯ ಹೋರಾಟ ಶುರುವಾಗಿತ್ತು. ತನ್ನ 14ನೇ ವಯಸ್ಸಿನಲ್ಲಿಯೇ ಮದುವೆಯಾದಂತ ಜೈನಬ್ ಆಕೆ ಪತಿ ಹಿಂದೂ ಕ್ರಾಂತಿಕಾರಿಗಳಿಗೆ ಸಪೋರ್ಟ್ ಮಾಡುವಂತೆ ಹಿಂಸೆಯನ್ನ ಕೊಡ್ತಿದ್ದ. ಮುಂದೆ ಸ್ವಾತಂತ್ರ್ಯದ ನಂತರ ಭಾರತ ಪಾಕಿಸ್ತಾನ ಇಬ್ಬಾಗ ಆದಾಗ ಆಕೆ ಗಂಡ ಆಕೆಯನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಹೊರಟೋದ. ನಂತರ ಒಂಟಿಯಾದಂತ ಜೈನಬ್ಗೆ 5 ಚಿಕ್ಕ ಮಕ್ಕಳನ್ನ ಸಾಕುವ ಹೊಣೆ ಬಿತ್ತು. ಅಲ್ಲಿಂದಲೇ ಆಕೆ ಕ್ರೈಮ್ ದುನಿಯಾಕ್ಕೆ ಕಾಲಿಟ್ಲು. ಮೊದಲು ಮುಂಬೈನ ಶಿಪ್ ಮತ್ತು ಗೋಡನ್ಗಳಲ್ಲಿ ದವಸ ಧಾನ್ಯಗಳನ್ನ ಸ್ಮಗ್ಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ಒಂದು ಸೆಕ್ಟರ್ ನಲ್ಲಿ ಸಾಕಷ್ಟು ಜನ ಗುಜರಾತಿಗಳು ಕೂಡ ಇದ್ರು. ಅವ್ರ ಜೊತೆ ಜೈನಬ್ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ಲು. ಆಕೆಯನ್ನ ಅವರೆಲ್ಲ ಜೈನಬ್ ಬಾಯಿ, ಚಾವಲ್ ವಾಲಿ ಅಂತ ಕರಿತಾ ಇದ್ರು. ಬರ್ತಾ ಆಕೆಗೆ ಈ ದಂಧೆ ತೀರಾ ಸಣ್ಣದು ಅಂತ ಅನ್ನಿಸ್ತು. 1950ರಲ್ಲಿ ಮುಂಬೈನಲ್ಲಿ ಮದ್ಯ ನಿಷೇಧ ಆದ್ಮೇಲೆ ಜೈನಬ್ ಬಾಯಿ ಇಲ್ಲಿಗಲ್ ಲಿಕ್ಕರ್ ಬಿಸ್ನೆಸ್ ಅನ್ನ ಶುರು ಮಾಡಿದ್ಲು. ಆಕೆ ತನ್ನ ಸರಾಯಿ ಅಡ್ಡೆಗಳನ್ನ ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ಲು ಅಂದ್ರೆ ಪೊಲೀಸರಿಗೆ ಅವುಗಳನ್ನ ಪತ್ತೆ ಹಚ್ಚೋದು ಸಾಧ್ಯನೇ ಆಗ್ತಿರ್ಲಿಲ್ಲ. ಮದ್ಯದ ಬಾಟಲ್ಗಳನ್ನ ಕಂಪಾರ್ಟ್ಮೆಂಟ್ ಅಲ್ಲಿ ಮುಚ್ಚಿಟ್ಟು ಮುಂದೆ ದೇವರ ಫೋಟೋಗಳನ್ನ ಹಾಕ್ತಾ ಇದ್ರು. ಪೊಲೀಸರಿಗೆ ಅಲ್ಲಿ ಸಾರಾಯಿ ಬಾಟಲ್ ಇವೆ ಅಂತ ಸಂಶಯ ಕೂಡ ಬರ್ತಿರ್ಲಿಲ್ಲ. ಅಲ್ಲಿಂದ ಆಕೆಗೆ ಜೈನಬ್ ಬಾಯ್ ಬದಲಾಗಿ ದಾರುವಾಲಿ ಎಂಬ ಹೆಸರು ಬಂತು. ದಂಧೆಯನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಎಲ್ರಿಗೂ ಸುರಕ್ಷತೆ ಅವಶ್ಯಕತೆ ಇದ್ದೇ ಇತ್ತು. ಹೀಗಾಗಿ ಈ ಜೈನಬ್ ಅಂಡರ್ ವರ್ಲ್ಡ್ ನ ಕದವನ್ನ ತಡ್ತಾಳೆ. ವರದರಾಜನ್ ಮೊದಲಿಯಾರ್ ಅಲಿಯಾಸ್ ವರದಾಭಾಯನ್ನ ಭೇಟಿಯಾದ ಮೇಲೆ ಆಕೆ ವ್ಯವಹಾರ ಸಾಕಷ್ಟು ಹೆಚ್ಚಾಯಿತು. ಈಗ ಆಕೆಗೆ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಾಂಟ್ಯಾಕ್ಟ್ಗಳು ಸಿಕ್ಕಿದ್ವು. ಜೈನಬ್ ಬಾಯಿ ಈಗ ಬರೀ ವ್ಯಾಪಾರಿ ಅಲ್ಲ, ರಾಣಿಯಾಗಿ ಮೆರೆಯತೊಡಗಿದ್ಲು. ಮಾಫಿಯಾ ಕ್ವೀನ್ ಆಗ್ಬೇಕು ಅಂತ ಆಕೆ ಯಾವತ್ತೂ ಕೂಡ ಅಂದ್ಕೊಂಡವಳಲ್ಲ. ಆಕೆ ಕೇವಲ ತನ್ನ ಹಾಗೂ ತನ್ನ ವ್ಯವಹಾರದ ಸುರಕ್ಷತೆಯನ್ನ ಮಾಡ್ಕೊಳ್ಬೇಕಿತ್ತಷ್ಟೇ. ಯಾವಾಗ ತನಗೆ ಪೊಲೀಸರಿಂದ ಅಪಾಯ ಆಗುತ್ತೆ ಅಂತ ಆಕೆಗೆ ಖಚಿತವಾಯ್ತೋ ಆಗ ಆಕೆ ಪೊಲೀಸರ ಇನ್ಫಾರ್ಮರ್ ಆದ್ಲು. ತನ್ನ ವಿರೋಧಿಗಳನ್ನ ಹಿಡಿದುಕೊಡೋದ್ರಿಂದ ಹಿಡಿದು ತನ್ಗೆ ಬೇಕಾದವರನ್ನ ಜೈಲು ಪಾಲಾಗದಂತೆ ತಡೆಯತೊಡಗಿದ್ಲು. ಅನೇಕರಿಗೆ ದೀದಿ, ಮಾಸಿ, ಕಾಲ ಆಗಿದ್ದಂತ ಆಕೆ ಈ ಸಂಬಂಧಗಳ ಆಧಾರದ ಮೇಲೆನೆ ದಾವೂದ್ನನ್ನ ಜೈಲಿನಿಂದ ಹೊರಗಿಟ್ಲು. ಆಕೆ ದಾವೂದ್ನನ್ನ ಬಚಾವ್ ಮಾಡೋದಕ್ಕೆ ಮಾಡದಂತ ಪ್ಲಾನ್ ನಿಂದ ಮುಂಬೈ ಅಂಡರ್ವರ್ಲ್ಡ್ ಸಾಕಷ್ಟು ಶಕ್ತಿಶಾಲಿ ಆಯಿತು. ಹಾಜಿ ಮಸ್ತಾನ್ ಸಹಾಯದಿಂದ ಆಕೆ ಅನೇಕ ಡಾನ್ಗಳನ್ನ ಒಂದುಗೂಡಿಸಿದ್ಲು. ದಾವೂದ್ ಮತ್ತು ಪಠಾಣ್ ನಡುವಿನ ವೈರತ್ವವನ್ನು ಕೊನೆಗೊಳಿಸಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿದ್ಲು. ಪೊಲೀಸರು ಮುಟ್ಟೋದಿರ್ಲಿ, ಬರೀ ರೈಡ್ ಮಾಡುವ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೆದರುವಂತ ಶಕ್ತಿಯನ್ನ ಆಕೆ ರೂಪಿಸ್ಕೊಂಡಿದ್ಲು. ಅವತ್ ರಾತ್ರಿ ಹಾಜಿ ಮಸ್ತಾನ್ ಮನೆಯಲ್ಲಿ ಈ ಎಲ್ಲಾ ಡಾನ್ಗಳು ಜೈನಬ್ ಬಾಯಿಯ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಎಲ್ಲಾ ಜಗಳಗಳನ್ನು ಕೂಡ ಬಗೆಹರಿಸಿಕೊಂಡು ಒಂದಾದ್ರು. ಇದು ಆಕೆಯ ಇನ್ಫ್ಲೂಯೆನ್ಸ್ ಮತ್ತು ತಾಕತ್ತಿಗೆ ಹಿಡಿದಂತ ಕನ್ನಡಿಯಾಗಿತ್ತು. ಈ ಜೈನಬ್ ಬಾಯಿ ಮುಂಬೈ ಅಂಡರ್ವರ್ಲ್ಡ್ ನ ಆಕಾರವನ್ನೇ ಬದಲಿಸಿದ್ಲು. ಇನ್ನು ವೀಕ್ಷಕರೇ, ನಾವು ನಾರ್ಮಲ್ ಆಗಿ ದೊಡ್ಡ ರೌಡಿಗಳು, ಗ್ಯಾಂಗ್ಸ್ಟರ್ಗಳು ಮತ್ತೆ ಕಳ್ಳ ಸಾಗಾಣಿಕೆದಾರರ ಕಥೆಗಳನ್ನ ಕೇಳಿದ್ದೇವೆ. ಅವರಲ್ಲಿ ಮಾದಕ ವಸ್ತುಗಳ ಕಿಂಗ್ಗಳು ಕೂಡ ಇದ್ದಾರೆ. ಆದರೆ ಮುಂಬೈನ ಅಂಡರ್ವರ್ಲ್ಡ್ ನಲ್ಲಿ ಒಬ್ಳು ಮಾದಕ ವಸ್ತುಗಳ ಕ್ವೀನ್ ಕೂಡ ಒಬ್ಳು ಇದ್ಲು. ಆಕೆ ಬಳಿ ಅದೆಷ್ಟು ಹಣ ಇತ್ತು ಅಂದ್ರೆ ಜನ ಆಕೆಯನ್ನ ಮಹಾಲಕ್ಷ್ಮಿ ಅಂತಾನೆ ಕರೀತಾ ಇದ್ರು. ಇದು ಸೈನ್ ಕೋಳಿವಾಡ ಮಗಳು ಮಹಾಲಕ್ಷ್ಮಿ ಪಾಪಮಣಿಯ ಕತೆ. 1980ರಲ್ಲಿ ಮುಂಬೈ ಭೂಗತ ಜಗತ್ತನ್ನ ಮಿನಿ ತಮಿಳುನಾಡು ಮಾಡಬೇಕು ಅಂತ ಅಂದ್ಕೊಂಡಿದ್ದಂತ ವರದಾಬಾಯ್ ತುಂಬಾ ಜನ ತಮಿಳರನ್ನ ಕರೆತಂದಿದ್ದ. ಅವರಲ್ಲಿ ಮಹಾಲಕ್ಷ್ಮಿ ಪಾಪಮಣಿ ಕೂಡ ಒಬ್ಳು. ಆದ್ರೆ ಮುಂಬೈ ಬಂದ ಮೇಲೆ ಆಕೆಗೆ ಏನು ಕೂಡ ಸಹಾಯ ಮಾಡದೆ ಏಕಾಂಗಿಯಾಗಿ ಬಿಟ್ಟು ಹೋಗಿದ್ರು. ಆಗ ಮಹಾಲಕ್ಷ್ಮಿಗೆ ದೇವೇಂದ್ರ ಎಂಬುವನ ಪರಿಚಯ ಆಗುತ್ತೆ. ಅವನನ್ನ ಮದುವೆ ಕೂಡ ಆಗ್ತಾಳೆ. ಆದ್ರೆ ಮದುವೆ ಆದ್ಮೇಲೆ ಆಕೆಯ ಜೀವನ ಮತ್ತಷ್ಟು ನರಕ ಆಯಿತು. ದೇವೇಂದ್ರ ಕೂಡ ದೊಡ್ಡ ಕುಡುಕನಾಗಿದ್ದ. ದುಡಿದ ದುಡ್ಡನ್ನ ಕುಡಿತಕ್ಕೆ ಹಾಳು ಮಾಡ್ತಿದ್ದ. ಮಹಾಲಕ್ಷ್ಮಿಗೆ ಒಂದೊತ್ತಿನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ಬಂದಿತ್ತು. ಆಗ ಆಕೆ ಅನಿವಾರ್ಯವಾಗಿ ಅವನಿಂದ ದೂರ ಆಗ್ತಾಳೆ. ತುಂಬಾ ಕಷ್ಟದಲ್ಲಿದ್ದಂತ ಆಕೆಗೆ ನೆರೆಮನೆಯ ಸಾವಿತ್ರಿ ಎಂಬಾಕೆ ದಾರಿಯನ್ನ ತೋರಿಸಿದ್ಲು. ಆ ದಾರಿನೇ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದು. ಈ ಪಾಪಮಣಿ ಸಾವಿತ್ರಿ ಹಾಗೂ ತನ್ನ ಸ್ನೇಹಿತೆ ಜ್ಯೋತಿ ಎಂಬಾಕೆ ಜೊತೆ ಸೇರಿ ಈ ಮಾದಕ ವಸ್ತುಗಳ ಪೆಡ್ಲಿಂಗ್ಗೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಮಾಡ್ಕೊಂಡಿದ್ರು. ಸಾಕಷ್ಟು ಹಣವನ್ನ ಗಳಿಸಿದ್ರು. ಮುಂದೆ ಈ ಪಾಪಮಣಿ ತನ್ನ ಬುದ್ಧಿಮತ್ತೆಯ ಕಾರಣಕ್ಕೆ ಸಾವಿತ್ರಿಯನ್ನ ಹಿಂದೆ ಬಿಟ್ಟು ತಾನು ಸಾಕಷ್ಟು ಬೆಳೆದು ನಿಂತಳು. 1990ರಲ್ಲಿ ಆಕೆ ಸಾವಿತ್ರಿಯಿಂದ ಪೂರ್ತಿ ಬೇರೆಯಾಗಿ ತನ್ನದೇ ಹೊಸ ವ್ಯಾಪಾರವನ್ನ ಶುರು ಮಾಡಿಕೊಂಡ್ಲು. ಪಾಪಮಣಿಯ ಬಿಸ್ನೆಸ್ ಮಾಡೆಲ್ ತುಂಬಾ ಸರಳವಾಗಿತ್ತು. ಇದರಲ್ಲಿ ಆಕೆ ಆಗಿನ ಕಾಲದಲ್ಲಿಯೇ ತಿಂಗಳಿಗೆ ಲಕ್ಷಾಂತರ ರೂಪಾಯಿಯನ್ನ ದುಡಿತಾ ಇದ್ಲು.
ಪೊಲೀಸರು ಆಕೆಯನ್ನು ಹಿಡಿಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಆಕೆ ಪ್ರತಿ ಸಲ ಅವ್ರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ತಪ್ಪಿಸ್ಕೊಳ್ತಾ ಇದ್ಲು. ಪಾಪಮಣಿಯ ಹತ್ರ ಎಷ್ಟು ದುಡ್ಡು ಸಂಗ್ರಹವಾಗ್ತಿತ್ತು ಅಂದ್ರೆ ಅದನ್ನ ಇಡೋದಕ್ಕೆ ಆಕೆ ಬಳಿ ಜಾಗನೇ ಸಾಲ್ತಿರ್ಲಿಲ್ಲ. ಕ್ರಮೇಣ ಆಕೆ ಸಮಾಜ ಸೇವೆಯನ್ನ ಶುರು ಮಾಡಿಕೊಂಡ್ಲು. ತನ್ನಲ್ಲಿ ಇದ್ದಂತ ಸಾಕಷ್ಟು ಹಣವನ್ನ ಬಳಸ್ಕೊಂಡು ಬಡವರಿಗೆ ಸಹಾಯ ಮಾಡ್ತಿದ್ಲು. ಬಡ್ಡಿ ಇಲ್ಲದೆ ಅನೇಕರಿಗೆ ಸಾಲವನ್ನು ಕೊಟ್ಟು ನಿರ್ವಾದ್ಲು. ಬರ್ತಾ ಬರ್ತಾ ಆ ಸ್ಲಮ್ಮನ್ನೇ ವಿಶಿಷ್ಟ ರೀತಿಯಲ್ಲಿ ಡೆವಲಪ್ ಮಾಡುವಂತ ಮಟ್ಟಿಗೆ ಆಕೆ ಬೆಳೆದ್ ನಿಂತ್ಲು. ಇದೆಲ್ಲ ಕಾರಣಕ್ಕೆ ಕೆಲವು ಜನ ಆಕೆಯನ್ನ ಅಮ್ಮ ಅಂತ ಕರೆದ್ರೆ ಮತ್ತೆ ಕೆಲವರು ಮಹಾಲಕ್ಷ್ಮಿ ಅಂತ ಕರೆಯತೊಡಗಿದ್ರು. ಜನ ಆಕೆಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ರು. ಸೈನ್ ಕೋಳಿವಾಡ ಏರಿಯಾದಲ್ಲಿ ಸೀಕ್ರೆಟ್ ಪ್ಯಾಸೇಜ್ಗಳನ್ನ ಮಾಡಲಾಗಿತ್ತು. ಒಂದ್ ವೇಳೆ ಪೊಲೀಸ್ನವ್ರು ಏನಾದ್ರು ರೇಡ್ ಮಾಡಿದ್ರೆ ಪಾಪಮಣಿ ಆರಾಮಾಗಿ ಅಲ್ಲಿ ಎಸ್ಕೇಪ್ ಆಗಬಹುದಿತ್ತು. ಪೊಲೀಸರು ಏರಿಯಾಕ್ಕೆ ಎಂಟ್ರಿ ಆದ ಕೂಡಲೇ ಮಂಗಳಮುಖಿಯರ ಒಂದು ದೊಡ್ಡ ಗುಂಪು ಅವರನ್ನ ಸುತ್ತುವರೆದು ಮುಂದೆ ಹೋಗದಂತೆ ತಡಿತಾ ಇದ್ರು. ಅವರನ್ನೆಲ್ಲ ಚದುರಿಸಿ ಪೊಲೀಸರು ಹೋಗುವಷ್ಟರಲ್ಲಿ ಪಾಪಮಣಿ ಎಸ್ಕೇಪ್ ಆಗಿರ್ತಾ ಇದ್ಲು. ಆದ್ರೆ 1993ರಲ್ಲಿ ಮುಂಬೈ ಪೊಲೀಸರ ಆಂಟಿ ನಾರ್ಕೋಟಿಕ್ ಸೆಲ್ನವರು ಪಾಪಮಣಿಯನ್ನ ಬಂಧಿಸ್ತಾರೆ. ಮುಂದೆ ಆಕೆಯ ಗಂಡ ದೇವೇಂದ್ರನೇ ಆಕೆ ವಿರುದ್ಧ ಸಾಕ್ಷಿಯನ್ನ ಹೇಳಿದ್ದ. ಅಷ್ಟೇ ಅಲ್ಲ, ಆಕೆ ಸ್ವಂತ ಮಗಳೇ ತನ್ನ ತಾಯಿ ವಿರುದ್ಧ ಸಾಕ್ಷಿ ಹೇಳಿ ಅವಳನ್ನ ಜೈಲು ಪಾಲ್ ಮಾಡಿದ್ರು. ಯಾವ ಮಗಳಿಗಾಗಿ ಆಕೆ ಇಷ್ಟೆಲ್ಲ ಮಾಡಿದ್ಲೋ ಅವರೇ ಈಗ ಶತ್ರುಗಳಾಗಿದ್ರು. ಆಕೆ ಗಳಿಸಿದಂತ ಎಲ್ಲಾ ಪ್ರಾಪರ್ಟಿಯನ್ನು ಕೂಡ ಸೀಸ್ ಮಾಡಲಾಯಿತು. ಮುಂದೆ ಆಕೆ ಜೈಲಿನಿಂದ ಹೊರಬಂದ ಮೇಲಂತೂ ಆಕೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಒಂದು ಕಾಲದಲ್ಲಿ ಕೋಟ್ಯಾಧೀಶಳಾಗಿದ್ದ ಜನರಿಂದ ಮಹಾಲಕ್ಷ್ಮಿ ಅಂತ ಕರೆಸ್ಕೊಳ್ತಿದ್ದಂತ ಆಕೆ ಈಗ ಊಟಕ್ಕೂ ಕೂಡ ಗತಿಯಿಲ್ಲದೆ ರಸ್ತೆ ಬದಿ ವಾಸ ಮಾಡಬೇಕಾಯಿತು. ಮುಂದೆ ಇದೇ ಸ್ಥಿತಿಯಲ್ಲಿ ಆಕೆ ಪ್ರಾಣವನ್ನು ಕೂಡ ಬಿಟ್ಟಿದ್ಲು. ಇನ್ನು ಮಮ್ಮಿ ಆಶಾ ಗೌಳಿ. ವೀಕ್ಷಕರೇ, ಮುಂಬೈ ಅಂಡರ್ವರ್ಲ್ಡ್ನ ಅತ್ಯಂತ ಅಪಾಯಕಾರಿ ಡಾನ್ ಈ ಅರುಣ್ ಗೌಳಿ. ಈತ ಡ್ಯಾಡಿ ಎಂಬ ಹೆಸರಿನಿಂದಲೇ ಖ್ಯಾತನಾಗಿದ್ದ. ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲಂತ ಸಂಗತಿ ಏನಂದ್ರೆ ಅರುಣ್ ಗೌಳಿಯ ಅಸಲಿ ತಾಕತ್ತು ಅವನ ಹೆಂಡತಿ ಆಶಾ ಗೌಳಿಯಾಗಿದ್ಲು. ಆತನ ಕ್ರಿಮಿನಲ್ ಸಾಮ್ರಾಜ್ಯವನ್ನ ಏಕಾಂಗಿಯಾಗಿ ನಡೆಸಿದ್ದಲ್ಲದೆ ಆತನನ್ನ ರಾಜಕಾರಣಿ ಕೂಡ ಮಾಡಿದ್ಲು. ಆಕೆ ಕಾರಣಕ್ಕೆ ಗೌಳಿ ಇವತ್ತು ಕೂಡ ಬದುಕಿದ್ದಾನೆ. ಈ ಆಶಾರವರ ನಿಜವಾದ ಹೆಸರು ಜುಬೇದಾ. ಈಕೆಗೆ 17 ವರ್ಷ ಇದ್ದಾಗಲೇ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಆಕೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಆಕೆ ಅರುಣ್ ಗೌಳಿಯನ್ನ ಪ್ರೀತಿಸ್ತಾ ಇದ್ಲು. ಹಾಗೆ ಭೇಟಿಯಾದಂತ ಜುಬೇದಾ ತನ್ನ ಧರ್ಮವನ್ನ ಬದಲಿಸಿಕೊಂಡು ಆಶಾ ಗೌಳಿಯಾಗಿ ಅರುಣ್ ಗೌಳಿಯ ಸಾಮ್ರಾಜ್ಯವನ್ನ ಸೇರ್ಕೊಂಡ್ಲು. ಆಶಾ ಗೌಳಿ ತುಂಬಾ ಚಾಲಾಕಿಯಾಗಿದ್ಲು. ಈ ಕಾರಣಕ್ಕಾಗಿ ಆಕೆ ಅರುಣ್ ಗೌಳಿಯ ಅತ್ಯಂತ ಭರವಸೆಯ ಸಲಹೆಗಾರಳಾಗಿದ್ಲು. ಈ ಅರುಣ್ ಹೆಚ್ಚೆಚ್ಚು ಜೈಲಿನಲ್ಲಿ ಇದ್ದಾಗ ಆಕೆನೇ ಅರುಣ್ ಗೌಳಿಯ ಗ್ಯಾಂಗ್ನ ಚುಕ್ಕಾಣಿಯನ್ನ ಹಿಡಿಯತೊಡಗಿದ್ಲು. ತನ್ನ ಪತಿ ಪೊಲೀಸರಿಂದ ಬಚಾವಾಗೋದಕ್ಕೆ ಆಕೆ 10 ಮಾರ್ಗಗಳನ್ನ ಹುಡುಕ್ತಾ ಇದ್ಲು. ಅಡುಗೆ ಮನೆಯಲ್ಲಿ ಒಂದು ರಹಸ್ಯ ಸುರಂಗವನ್ನ ಮಾಡಿಸ್ಕೊಂಡಿದ್ಲು. ಪೊಲೀಸರ ದಾಳಿಯಾದಾಗ ಅರುಣ್ ಅಲ್ಲಿ ಬಚ್ಚಿಟ್ಕೊಳ್ತಿದ್ದ. 1992ರಲ್ಲಿ ಅರುಣ್ ಗೌಳಿ ಆಶಾಳ ಸಹಾಯದಿಂದ ಅಖಿಲ ಭಾರತೀಯ ಸೇನಾ ಪಾರ್ಟಿಯನ್ನ ಸ್ಥಾಪಿಸ್ತಾರೆ. ಆಶಾ ಆ ಪಕ್ಷದ ಮಹಿಳಾ ಮೋರ್ಚಾ ಹೆಡ್ ಆಗಿದ್ಲು. ಆ ಮೋರ್ಚಾದಲ್ಲಿ ಮಹಿಳೆಯರು ಅರುಣ್ ಗೌಳಿಯನ್ನ ಎನ್ಕೌಂಟರ್ ಅಥವಾ ಇತರ ವಿರೋಧಗಳಿಂದ ಕಾಪಾಡುವಂತ ಕೆಲಸವನ್ನ ಮಾಡ್ತಿದ್ರು. ಅರುಣ್ ಗೌಳಿ ಕೋರ್ಟ್ನಿಂದ ಹೊರಬಂದಾಗ್ಲೆಲ್ಲ ಈ ಮಹಿಳೆಯರು ಅವರನ್ನ ಸುತ್ತುವರೆದು ಕರ್ಕೊಂಡ್ಬರ್ತಾ ಇದ್ರು. ಯಾರಿಗೂ ಕೂಡ ಅರುಣ್ ಗೌಳಿಯನ್ನ ಮುಟ್ಟಲು ಕೂಡ ಸಾಧ್ಯವಾಗದ ಹಾಗೆ ಮಾಡ್ತಾ ಇದ್ರು. ಈ ಆಶಾ ಗೌಳಿ ತನ್ನ ಪತಿಯ ರಾಜಕೀಯ ಜೀವನಕ್ಕಾಗಿ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ಲು. ಆತ ಜೈಲಿನಲ್ಲಿದ್ರೂ ಕೂಡ ಅವನ ಪರವಾಗಿ ತಾನೇ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಮಾಡಿದ್ಲು. ಆದ್ರೆ ಜನರ ವೋಟ್ ಸೆಳೆಯೋದಕ್ಕೆ ಸಾಧ್ಯವಾಗದೆ ಆತ ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತಾನೆ. ಮುಂದೆ ಕೂಡ ಆಕೆ ಅವನ ರಾಜಕೀಯ ಜೀವನವನ್ನು ಸುಭದ್ರಗೊಳಿಸೋದಕ್ಕೆ ಪ್ರಯತ್ನ ಪಟ್ಲು. ಸಾಕಷ್ಟು ದೊಡ್ಡ ದೊಡ್ಡ ನಾಯಕರ ಭರವಸೆಯನ್ನ ಗಳಿಸ್ಕೊಂಡ್ಲು. ಅರುಣ್ ಗೌಳಿಯನ್ನ ಪೂರ್ಣ ಪ್ರಮಾಣದ ರಾಜಕಾರಣಿ ಮಾಡೋದಕ್ಕೆ ಆಕೆಯಿಂದ ಸಾಧ್ಯವಾಗಲಿಲ್ವಾದ್ರೂ ಈ ಪೊಲೀಸರು ಒಬ್ಬೊಬ್ಬರನ್ನೇ ಅಂಡರ್ವರ್ಲ್ಡ್ ಡಾನ್ಗಳನ್ನ ಎನ್ಕೌಂಟರ್ಗಳಲ್ಲಿ ಮುಗಿಸ್ತಾ ಬಂದರೂ ಕೂಡ ಅರುಣ್ ಗೌಳಿಯನ್ನ ಮಾತ್ರ ಮುಟ್ಟಿಲ್ಲ. ಆತ ಎನ್ಕೌಂಟರ್ಗೆ ಬಲಿಯಾಗದಂತೆ ಕಾಪಾಡುವ ಕೆಲಸವನ್ನ ಈಕೆ ಮಾಡಿದ್ಲು. ಹಾಗಾಗಿನೇ ಈ ಅರುಣ್ ಗೌಳಿ ಇವತ್ತು ಕೂಡ ಜೀವಂತವಾಗಿದ್ದಾನೆ. ಮುಂಬೈನ ಭೂಗತ ಜಗತ್ತಲ್ಲಿ ಈ ತರಹದ ಹೆಣ್ಮಕ್ಳ ಕಥೆಗಳು ಅನೇಕ ಇವೆ. ಭೂಗತ ಜಗತ್ತನ್ನ ಬಲ್ಲವ್ರ ಪ್ರಕಾರ ಈ ಕ್ರೈಮ್ ಲೋಕಕ್ಕೆ ಕಾಲಿಟ್ಟಂತ ಮಹಿಳೆಯರು ಪುರುಷರಿಗಿಂತನೂ ಅಪಾಯಕಾರಿಯಾಗಿರ್ತಾರಂತೆ. ಅಶ್ರಫ್ ಎಂಬ ಹೆಣ್ಮಗಳು ತನ್ನ ಪತಿಯನ್ನ ಕೊಂದ ಕಾರಣಕ್ಕೆ ದಾವೂದ್ ಮೇಲೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ತಯಾರಾಗಿ ನಿಂತಿದ್ಲು. ಆ ಒಂದು ಕಾರಣಕ್ಕೆ ಆಕೆ ಮುಂದೆ ಸಪ್ನಾ ದೀದಿಯಾಗಿ ಬದಲಾದ್ಲು. ಇಡೀ ಭೂಗತ ಜಗತ್ತಿನ ಆಕಾರವನ್ನೇ ಬದಲಿಸಿದಂತ ಹಲವಾರು ಮಹಿಳೆಯರ ಉದಾಹರಣೆಗಳು ನಮಗೆ ಸಿಗ್ತವೆ. ಹಾಗೇನೆ ಈ ಮಹಿಳೆಯರು ಒಮ್ಮೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಎಂಬುದಕ್ಕೆ ಇವೆಲ್ಲ ಜಸ್ಟ್ ಉದಾಹರಣೆಗಳಷ್ಟೇ. ಆದ್ರೆ ಇವರೆಲ್ಲ ಈ ರೀತಿ ಅಪರಾಧ ಜಗತ್ತಿಗೆ ಕಾಲಿಟ್ಟು ಇಷ್ಟು ದೊಡ್ಡ ಹೆಸರನ್ನ ಮಾಡುವ ಬದಲು ಒಳ್ಳೆ ದಾರಿಯಲ್ಲಿ ನಡೆದು ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಇವತ್ತು ಇವರು ಭಾರತದ ಅತ್ಯಂತ ಹೆಮ್ಮೆಯ ಮಹಿಳಾ ಮಣಿಗಳಾಗಿ ಹೆಸರನ್ನ ಮಾಡಬಹುದಿತ್ತು. ಆದ್ರೆ ವಿಧಿ ಅವ್ರ ಜೀವನದಲ್ಲಿ ಬೇರೆನೆ ಬರೆದಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.